Good morning, everyone. So today, in the previous classes, we already discussed about the traversing, that is basic operations on one-dimensional array. The following operations are performed on array R, that is traversing, searching, sorting, insertion, deletion, and as well as a merge. Today, and also we have discussed that traversing a linear array with algorithm and with program we have already discussed over here. So today we will see that already discussed about this traversing a linear array with algorithm with program, and today we will go for a linear search, that is called as searching an element in a an linear array. That is, it refers to finding the location of an element in a linear array. There are many different algorithms, but the most commonly methods are linear search and as well as a binary search, we need to say here. Today we will go for, in the searching algorithm, searching of an element in the binary that is linear search and the binary search. First we will go for a linear search. How exactly the algorithm is going to work over here in the linear array. Here is a linear search. This is the simplest method in which the elements to be searched is compared with each element of an array one by one from the beginning till end of the array. Since searching is one after the other, it is also called as sequential search and as well as a linear search, we need to say here. Here linear search ಅಂದ್ರೂ ಒಂದೇ ಅಥವಾ sequential search ಅಂದ್ರೂ ಒಂದೇ, ಎರಡು ಒಂದೇ ಆಗುತ್ತೆ. ಯಾಕಂದ್ರೆ one element after the another element ನ ನಾವು ಸರ್ಚ್ ಮಾಡ್ತಿರುವಾಗ ಏನಾಗುತ್ತೆ, ಅದು linear search ಅಂತಾನೂ ನಾವು ಹೇಳ್ತೀವಿ ಅಥವಾ sequential search ಅಂತಾನೂ ನಾವು ಹೇಳಬೇಕಾಗುತ್ತೆ. ಇಲ್ಲಿ linear search ಗೆ ಒಂದು ಅಲ್ಗಾರಿದಮ್ ಇದೆ. ವಾಟ್ ಈಸ್ ದಟ್ ಅಲ್ಗಾರಿದಮ್ ಅಂತಂದ್ರೆ, here is the algorithm. A is the name of the array. ಅಂದ್ರೆ ಅಲ್ಗಾರಿದಮ್ ಅಲ್ಲಿ ನೀವು ಎ ಅಂತ ಯೂಸ್ ಮಾಡಿದ್ರೆ ನೇಮ್ ಆಫ್ ದಿ ಅರೇ ಅಂತ ನಾವು ಹೇಳ್ತೀವಿ. ಯಾವುದಕ್ಕೆ ಅಂತ ಹೇಳ್ತೀವಿ, ಎನ್ ಎಲಿಮೆಂಟ್ಸ್ ಗೆ ಅಂತ ನಾವು ಹೇಳಬೇಕಾಗುತ್ತೆ. ನೀವು ಎಷ್ಟು n = 5 ಅಂತ ಹಾಕಿದ್ರೆ a of 0, a of 1, a of 2, a of 3 ಅಂತ ನಾವು ಹೇಳಬೇಕಾಗುತ್ತೆ. ಇಲ್ಲಿ a is the name of the array, a is the name of the array and as well as with the n element ಅಂತ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ELE ಅಂತ ಯೂಸ್ ಮಾಡಿದ್ರೆ ಎಲಿಮೆಂಟ್ ಟು ಬಿ ಸರ್ಚ್, ಅಂದ್ರೆ ಯಾವ ಎಲಿಮೆಂಟ್ ನ ನೀವು ಸರ್ಚ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಇನ್ ದ ಲೀಸ್ಟ್ ಆಫ್ n ಎಲಿಮೆಂಟ್ಸ್ ಅಲ್ಲಿ ಯಾವ ಎಲಿಮೆಂಟ್ ಸರ್ಚ್ ಮಾಡಬೇಕು ಅಂತ ಇದ್ರಿ, ಆ ಎಲಿಮೆಂಟ್ ನ ನಾವು we will name it as ELE. what is ELE? is the element which is to be searched from the n elements in the ಸರ್ಚ್ ಮಾಡಬೇಕು. ಯಾವ ಎಲಿಮೆಂಟ್ ನ ಸರ್ಚ್ ಮಾಡಬೇಕು ಅಂದ್ರೆ ಆ ಎಲಿಮೆಂಟ್ ಗೆ ನಾವು ನೇಮ್ ಏನಂತ ಕೊಡ್ತಾ ಇದೀವಿ, ELE ಅಂತ ಕೊಡ್ತಾ ಇದೀವಿ. ನೆಕ್ಸ್ಟ್, ದಿಸ್ ಅಲ್ಗಾರಿದಮ್ ಫೈಂಡ್ಸ್ ದ ಲೊಕೇಶನ್
ಫೈಂಡ್ ದ ಲೊಕೇಶನ್ ಎಲ್ ಒ ಸಿ ಅಂತ ಯೂಸ್ ಮಾಡ್ತೀವಿ ಇಲ್ಲಿ. ಎಲ್ ಒ ಸಿ ಅಂತಂದ್ರೆ ಅರ್ಥ ಏನು? ಲೊಕೇಶನ್ ಅಂತ ನಾವು ಹೇಳ್ಬೇಕಾಗುತ್ತೆ, ಆಯ್ತಾ? ಸೊ ವೇರ್ ದ ಸರ್ಚ್ ಇ ಎಲ್ ಎಲಿಮೆಂಟ್ ಈಸ್ ಸ್ಟೋರ್ಡ್ ಅಂತ ಅಂದ್ರೆ ನೀವು ಎಲಿಮೆಂಟ್ ಹಾಕಿರ್ತಿರ್ತಾನೆ, ಸರ್ಚ್ ಯಾವ ಎಲಿಮೆಂಟ್ ನ ಸರ್ಚ್ ಮಾಡ್ಬೇಕು. ಇಲ್ಲಿ ಸಪೋಸ್ ಇಲ್ಲಿದೆ ನೋಡ್ರಿ 5 10 20 15 ಅಂತ ಇತ್ತು ಅನ್ಕೊಳ್ರಿ. ನೀವು 20 ನ ಸರ್ಚ್ ಮಾಡ್ಬೇಕು ಅಂತಂದ್ರೆ 20 ಯಾವ್ದಕ್ಕೆ ಅಸೈನ್ ಆಗುತ್ತೆ? ಇ ಎಲ್ ಗೆ ಅಸೈನ್ ಆಗುತ್ತೆ. ಆ ಎಲಿಮೆಂಟ್ ಯಾವ್ದ್ರಲ್ಲಿ ಸ್ಟೋರ್ ಆಗುತ್ತೆ? ಎಲ್ ಒ ಸಿ ಅಲ್ಲಿ ಸ್ಟೋರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ತರ ಇರುವಾಗ ನೆಕ್ಸ್ಟ್ ಅಲ್ಗಾರಿದಮ್ ಏನಿದೆ ಇಲ್ಲಿ? ಅಲ್ಗಾರಿದಮ್ ಸ್ಟೆಪ್ 1 ಲೊಕೇಶನ್ ಈಸ್ ಈಕ್ವಲ್ ಟು -1 ಅಂದ್ರೆ ಔಟ್ ಆಫ್ ದ ಎಲಿಮೆಂಟ್ ನ ಯಾವುದು ರೀಚ್ ಆಗಬಾರ್ದು ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ? ಲೊಕೇಶನ್ ನ -1 ಅಂತ ಹೇಳಿ ಅಸೈನ್ ಮಾಡ್ತಾ ಇದೀವಿ. ಸೊ ಫಾರ್ ಟಿ ಈಸ್ ಈಕ್ವಲ್ ಟು 0 TO2 n-1 ಅಂದ್ರೆ 0 1 2 3 4 ಏನಿತಾನೆ ಅಪ್ ಟು ಎಲ್ಲಿವರೆಗೆ ನೀವು ಟಿ ನ ಇದು ಮಾಡಬಹುದು, ನೀವು n-1 ವರೆಗೆ ನೀವು ಎಲಿಮೆಂಟ್ಸ್ ನ ಇದು ಮಾಡ್ಕೊಂಡು ಹೋಗಬಹುದು. ಸೊ ಎ ಪಿ ಅಂದ್ರೆ ಏನಿಲ್ಲಿ? ಪಿ ಅಂತಂದ್ರೆ ಇಂಡೆಕ್ಸ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ. ಯಾವ ರೀತಿಯಲ್ಲಿ ಎ ಆಫ್ ಐ ಅಂತ ಹೇಳ್ತಾ ಇದ್ವಿ ತಾನೆ, ಅದೇ ರೀತಿಯಲ್ಲಿ ಐ ಇಸ್ ಈಕ್ವಲ್ ಟು 0 ಜಾಗದಲ್ಲಿ ನಾವೇನ್ ಮಾಡ್ತಾ ಇದೀವಿ? ಎ ಆಫ್ ಪಿ ಅಂತ ತಗೊಳ್ತಾ ಇದೀವಿ. ಸೊ ಐ ಇಸ್ ಈಕ್ವಲ್ ಟು 0 ಟು n-1 ಜಾಗದಲ್ಲಿ ನಾವೇನ್ ಮಾಡ್ತಾ ಇದೀವಿ? ಟಿ ಇಸ್ ಈಕ್ವಲ್ ಟು 0 TO ಟು n-1 ಅಂತ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಫ್ ಎ ಆಫ್ ಪಿ ಇಸ್ ಈಕ್ವಲ್ ಟು ಇ ಎಲ್ ಇ, ಸೊ ಇಲ್ಲೇನಿದೆ? ಇಲ್ಲಿ ಎ ಆಫ್ ಪಿ ಎ ಆಫ್ ಪಿ ಇಸ್ ಈಕ್ವಲ್ ಟು ಇ ಎಲ್ ಇ ಅಂತ ನಾವು ಹೇಳ್ತಾ ಇದ್ವಿ. ಅವಾಗ ಏನಾಗುತ್ತೆ? ಇಲ್ಲಿ ಎ ಆಫ್ ಪಿ ಇಸ್ ಈಕ್ವಲ್ ಟು ಇ ಎಲ್ ಇ ಅಂತ ನಾವು ಹೇಳ್ತಾ ಇದ್ವಿ. ಸೊ ಅದೇ ರೀತಿಯಲ್ಲಿ ಸೊ ಏನಾಗುತ್ತೆ? ಇಲ್ಲಿ ಎ ಆಫ್ ಪಿ ಇಸ್ ಈಕ್ವಲ್ ಟು ಎ ಆಫ್ 1, ಎ ಆಫ್ 0, ಎ ಆಫ್ 1, ಎ ಆಫ್ 2, ಎ ಆಫ್ 3 ಅಪ್ ಟು ಎ ಆಫ್ n-1 ವರೆಗೆ ನೀವು ಇ ಎಲ್ ಇ ಅಂತ ಏನಿದೆ ತಾನೇ ಆ ಎಲಿಮೆಂಟ್ ಸರ್ಚ್ ಮಾಡ್ಕೊಂತ ಹೋಗುತ್ತೆ. ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ನೋಡಿ, ಸೊ ಏನಾಗುತ್ತಪ್ಪ ಅಂತಂದ್ರೆ ಅರೆ ಎಲಿಮೆಂಟ್ ನಾನು ಏನ್ ಹೇಳ್ತೇನೆ ನಿಮ್ಗೆ? ಫ್ರಮ್ 0 ಟು n-1 ಅಂತಂದ್ರೆ 0 1 2 3 4 5 6 7 ಇಲ್ಲಿ ಎಲಿಮೆಂಟ್ ಒಂದಿದೆ ಅಂತ ಅನ್ಕೊಳ್ರಿ, ಹೌದಾ? ಈ ಎಲಿಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಈಗ ಇಲ್ಲೇನಂತಿದೆ? 5 ಎಲಿಮೆಂಟ್ ಅಂದ್ರೆ a is equal to 5 ಅಂತ ಅರ್ಥ. ಈಗ 5 10 20 15 10 ಅಂತ ಇತ್ತು ಅನ್ಕೊಳ್ರಿ. ಎಂಟರ್ ದ ಎಲಿಮೆಂಟ್ಸ್ ಅಂತ ಇತ್ತಂದ್ರೆ ಇದು ಯಾವ ರೀತಿಯಲ್ಲಿ ಅರೆ ಎಲಿಮೆಂಟ್ ನ ನಾವು ಐಡೆಂಟಿಫೈ ಮಾಡಬೇಕು? a of p is equal to a of 0, a of 1, a of 2, a of p. ಅಲ್ಲಿ ಏನಂತಿದೆ? a of p ಅಂತ ಇರೋದ್ರಿಂದ p is equal to ಎಷ್ಟು ಕೊಟ್ಟಿದೆ? 0 to n minus ಅಂತ ಕೊಟ್ಟಿದ್ರಿ. ಇಲ್ಲಿ ಎಷ್ಟಿದೆ? 1 2 3 4 5 ಎಲಿಮೆಂಟ್ ಅಂದ್ರೆ 0 to 4 ವರೆಗೆ ಹೋಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ? a of 0 is equal to 5, a of 1 is equal to 10, a of 2 is equal to 20, a of 3 is equal to 15, a of 4 is equal to 10 ಅಂತ ಬರುತ್ತೆ. ಈ ರೀತಿಯಾಗಿ ಅರೆ ಎಲಿಮೆಂಟ್ ನ ನೀವು ಐಡೆಂಟಿಫೈ ಮಾಡಬಹುದು. ಇಲ್ಲಿವರೆಗೆ ಮಾಡಬಹುದು ಅಂದ್ರೆ ಅಪ್ ಟು n-1 ವರೆಗೆ ಅಂತ ನೀವು ಕೊಟ್ಟಿದ್ದೀರಿ. ಸೊ ಈ ಎಲ್ ಅಂದ್ರೆ ಅರ್ಥ ಏನಿಲ್ಲಿ? ಎಲಿಮೆಂಟ್ ಅಂದ್ರೆ ಯಾವ ಎಲಿಮೆಂಟ್ ನ ನೀವು ಸರ್ಚ್ ಮಾಡಬೇಕು ಅಂತ ಇದ್ರೆ ತಾನೆ ಆ ಎಲಿಮೆಂಟ್ ಗೆ ನಾವು ಇ ಎಲ್ ಇ ಅಂತ ತಗೊಳ್ತಾ ಇದೀವಿ. ಅಂದ್ರೆ ಈ ಸಪೋಸ್ 5 10 20 15 10 ಅಂತ ಇನ್ಸರ್ಟ್ ಮಾಡಿದ್ರೆ ನಾನು ಏನೋ 20 ನ ಸರ್ಚ್ ಮಾಡಬೇಕು ಅಂತಂದ್ರೆ ಇ ಎಲ್ ಇ is equal to 20 ಅಂತ ಅಸೈನ್ ಆಗುತ್ತೆ. ಅವಾಗ ಪ್ರತಿ ಸಲ a of 0 is equal to 20, 5 is equal to 20 ಆಗುತ್ತಾ? ಇಲ್ಲ. ಅಗೇನ್ a of 1 is equal to 10, 10 is equal to 2. No, it is not matched here. Again a of
2 is equal to 20 ಅಂದ್ರೆ e of 20 is equal to 20 ಅಂದ್ರೆ ಅವಾಗ ಏನು ಎಲಿಮೆಂಟ್ has been present ಅಂತ ಬರುತ್ತೆ. ಅವಾಗ ಏನಾಗುತ್ತೆ ಅದರ ಲೊಕೇಶನ್ is equal to p. p ಅಂದ್ರೆ ಅರ್ಥ ಏನು ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂ. ಆ ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂ ಲೊಕೇಶನ್ is equal to ಸೆಕೆಂಡ್ ಅಂತ ಬರುತ್ತೆ. ಅಗೇನ್ ಗೋ ಟು ಸ್ಟೆಪ್ 3 ಅಂತ ಇದೆ. ಸ್ಟೆಪ್ 3 ಅಂತಂದ್ರೆ ಯಾವಾಗ ನಿಮ್ಮ ಪೊಸಿಷನ್ ಅಲಾಟ್ಮೆಂಟ್ ಆಗುತ್ತೆ ಅವಾಗ ಇಮಿಡಿಯೇಟ್ ಆಗಿ ಇದೇನಾಗುತ್ತೆ ನಿಮ್ಮದು ಎಂಡ್ ಆಫ್ ಇಫ್ ಅಂತ ಆಗುತ್ತೆ. ಅವಾಗ ಎಂಡ್ ಆಫ್ ಫಾರ್ ಆಗುತ್ತೆ. ಇಫ್ ಲೊಕೇಶನ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂದ್ರೆ ಇಲ್ಲಿ ಏನಾಗುತ್ತೆ ಇಲ್ಲಿ 2 ಅಂತ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅವಾಗ ಏನಾಗುತ್ತೆ 2 is greater than or equal to 0 ಕಂಡೀಷನ್ becomes ಟ್ರೂ ಆಗುತ್ತೆ. ಅವಾಗ ದ ಪ್ರಿಂಟ್ ಲೊಕೇಶನ್ ಎಷ್ಟಾಗುತ್ತೆ ಪ್ರಿಂಟ್ 2 ಅಂತ ಪ್ರಿಂಟ್ ಆಗುತ್ತೆ. ಅಥವಾ ನಿಮ್ಮ ಲೊಕೇಶನ್ ಏನು ಸಿಗಲಿಲ್ಲ ಅಂತಂದ್ರೆ ಏನಾಗುತ್ತೆ ಪ್ರಿಂಟ್ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್ ಅಂತ ಹೇಳಿ ಐಡೆಂಟಿಫಿಕೇಶನ್ಸ್ ನಾವು ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಅಂತ ನಾವು ಹೇಳ್ತೀವಿ ಎಲಿಮೆಂಟ್ ಪ್ರೆಸೆಂಟ್ ಇತ್ತು ಅಂದ್ರೆ ಅದರ ಲೊಕೇಶನ್ ಯಾವ ಜಾಗದಲ್ಲಿ ಎಲಿಮೆಂಟ್ ಪ್ರೆಸೆಂಟ್ ಆಗಿದೆ ಅಂತ ಹೇಳಿ ತೋರಿಸುತ್ತೆ. ಇಫ್ ಇಟ್ ಈಸ್ ನಾಟ್ ಎಲಿಮೆಂಟ್ ಯಾವುದೇ ರೀತಿ ಪ್ರೆಸೆಂಟ್ ಇಲ್ಲ ಅಂತಂದ್ರೆ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್ ಅಂತ ನಾವು ಹೇಳ್ಬೇಕಾಗುತ್ತೆ. ಆಯ್ತಾ? ಇದನ್ನ ನಾವು ಅಲ್ಗಾರಿದಮ್ ಮುಖಾಂತರ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದು ಅಲ್ಗಾರಿದಮ್ ಆಯ್ತು. ಇದು ಪ್ರೋಗ್ರಾಮ್ ಯಾವ ರೀತಿ ಬರೀಬೇಕು ಅಂತಂದ್ರೆ ಇಲ್ಲಿದೆ ನೋಡಿ. ಟು ಫೈಂಡ್ ದ ಲೊಕೇಶನ್ ಆಫ್ ಎನ್ ಎಲಿಮೆಂಟ್, ಒಂದು ಎಲಿಮೆಂಟ್ ನ ನೀವು ಲೊಕೇಶನ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಬರೀಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮ್ಸ್ ಇರಬಹುದು. ಈ ಕೊಟ್ಟಿರ್ತಕ್ಕಂಥ ಅಲ್ಗಾರಿದಮ್ ಟೆಕ್ನಿಕ್ ನಿಮಗೆ ಗೊತ್ತಿರಬೇಕು. ಇದಕ್ಕಂದ್ರೆ ನೀವೆಲ್ಲಾದ್ರೂ ಎಲಿಮೆಂಟ್ ನ ಸರ್ಚ್ ಮಾಡ್ಬೇಕಂದ್ರೆ ಈ ಅಲ್ಗಾರಿದಮ್ ಆ ಪ್ರೋಗ್ರಾಮ್ ನಡುವೆ ಎಲ್ಲಿ ನೀವು ಎಲಿಮೆಂಟ್ ನ ಸರ್ಚ್ ಮಾಡಬೇಕು ಆ ಟೆಕ್ನಿಕ್ ಜಾಗದಲ್ಲಿ ನೀವು ಈ ಪ್ರೋಗ್ರಾಮ್ ಅಲ್ಗಾರಿದಮ್ ಟೆಕ್ನಿಕ್ ಹಾಕಿದ್ರೆ ನೀವು ಎಲಿಮೆಂಟ್ಸ್ ನ ನೀವು ಸರ್ಚ್ ಮಾಡಬಹುದು ಅಂತ ಅರ್ಥ. ಆಯ್ತಾ? ಸೊ ಇದನ್ನ ನಾವು ಪ್ರೋಗ್ರಾಮ್ ರೂಪದಲ್ಲಿ ಹೇಗೆ ರೆಪ್ರೆಸೆಂಟೇಷನ್ ಮಾಡಬಹುದು ಅಂತಂದ್ರೆ ಟು ಫೈಂಡ್ ದ ಲೊಕೇಶನ್ ಆಫ್ ದ ಎಲಿಮೆಂಟ್ ಅಂದ್ರೆ ಟು ಫೈಂಡ್ ದ ಲೊಕೇಶನ್ ಆಫ್ ಎನ್ ಎಲಿಮೆಂಟ್ ಒಂದು ಎಲಿಮೆಂಟ್ ನ ಲೊಕೇಶನ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಿಮಗೆಲ್ಲ ಗೊತ್ತಿಲ್ಲ ಆಲ್ರೆಡಿ. ಇನ್ಕ್ಲೂಡ್ iostream.h, ಇನ್ಕ್ಲೂಡ್ coin.h, ಇನ್ಕ್ಲೂಡ್ iomanip.h ಹೆಡರ್ ಫೈಲ್ಸ್ ಎಲ್ಲ ನಾವು ಕಾಮನ್ ಆಗಿ ಎಲ್ಲ ಪ್ರೋಗ್ರಾಮ್ಸ್ ಗೆ ನಾವು ಬರಿತಾ ಇದೀವಿ. ಹಾಗೆ ಇನ್ನೊಂದ್ಸತಿ ನಿಮ್ಗೆ ಹೇಳ್ತೀನಿ ನೋಡಿ, iostream.h ಅಂತಂದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಇರತಕ್ಕಂಥ ಸ್ಟ್ರೀಮ್ಸ್ ಯಾವುದೇ ರೀತಿಯಲ್ಲಿ ನೀವು ಏನಾದರೂ ಫೈಲ್ಸ್ ಯೂಸ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಹೆಡರ್ ಫೈಲ್ ರಿಲೇಟೆಡ್ ಏನಿತ್ತು ಅಂದ್ರೆ ಅದನ್ನ ಆಪರೇಷನ್ ಪರ್ಫಾರ್ಮ್ ಮಾಡಿಬಿಟ್ಟು ನಿಮಗೆ ಎಕ್ಸಿಕ್ಯೂಷನ್ ಮಾಡಿಕೊಡುತ್ತೆ. ಅದೇ ರೀತಿಯಲ್ಲಿ ಇನ್ಕ್ಲೂಡ್ coin.h ಅಂತ ಕನ್ಕ್ಯಾಟೇಷನ್ ಆಫ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಅಥವಾ ಇನ್ಕ್ಲೂಡ್ ಅಂತಿದೆ iomanip ಅಂದ್ರೆ ಇನ್ಪುಟ್ ಔಟ್ಪುಟ್ ಮ್ಯಾನಿಪುಲೇಷನ್ಸ್ ಏನಾಯಿತು ಅಂತಂದ್ರೆ ಅದು ಎಕ್ಸಿಕ್ಯೂಷನ್ ಮಾಡ್ಕೊಂಡ್ರೆ ಸೆಟ್ ಡಬ್ಲ್ಯೂ ಅಂತವೆಲ್ಲ ಇರ್ತವೆ. ಹೌದಾ? ಸೆಟ್ ಬಿಟ್ಟು ಸೆಟ್ ಡಬ್ಲ್ಯೂ ಅಂತ ಹೇಳಿ. ಸೊ ದೀಸ್ ಆರ್ ದ ಥಿಂಗ್ಸ್ ಶುಡ್ ಬಿ ಡನ್ ಇನ್ ದ iomanip.h ಅಂತ ನಾವು ಹೇಳ್ತೀವಿ. ಸೊ ವೆನ್ ಪ್ರೋಗ್ರಾಮ್ ಬಿಗಿನ್ಸ್ ವಿತ್ ವೈಡ್ ಮೇನ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಈ ಸೆಕ್ಷನ್ ನಾವು ಡಿಕ್ಲರೇಷನ್ ಸೆಕ್ಷನ್ ಅಂತ ನಾವು ಹೇಳಬೇಕಾಗುತ್ತೆ. ಅಂದ್ರೆ ನಿಮಗೆ ಪ್ರೋಗ್ರಾಮ್ ಅಲ್ಲಿ ಯಾವ ವೇರಿಯೇಬಲ್ಸ್ ನಿಮಗೆ ಬೇಕಾಗುತ್ತೆ ಅನ್ನೋದನ್ನ ನೀವು ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಡಿಕ್ಲೇರ್ ದ ಥಿಂಗ್ಸ್ ಹಿಯರ್. ಅಂದ್ರೆ ನನಗೆ ಬೇಕಾಗಿರತಕ್ಕಂಥದ್ದು ಏನು ಎಲಿಮೆಂಟ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಕೊಡ್ತಾ ಇದ್ದೀನಿ ನಾನು ಇಲ್ಲಿ a of 50 ಅಂತಂದ್ರೆ ಇಲ್ಲಿ ಏನಿದೆ ಇಲ್ಲಿ ಸ್ಟಾರ್ಟಿಂಗ್ p is equal to 0 ಅಂದ್ರೆ a of p ಅಂತ ಇದೆ ತಾನೆ. ಅಂದ್ರೆ p is 0 to n minus 1 ಅಂದ್ರೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಬಿಡ್ತು ಕೊಡ್ತಾ ಇದ್ದೀನಿ a of 50 ಲಾಸ್ಟ್ 0 to 50 ವರೆಗೆ ಅಂದ್ರೆ 0 to 49 ವರೆಗೆ ಎಲಿಮೆಂಟ್ಸ್ ದಟ್ ಇಸ್ ಎನಫ್. i ಅಂತ ಕೊಡ್ತೇನೆ. i ಎದಕ್ಕೆ ಬೇಕು ಅಂತ i ಎದಕ್ಕೆ ಬೇಕಿತ್ತು ಅಂತಂದ್ರೆ ಇಲ್ಲಿ p ಇದೆ, p ಜಾಗದಲ್ಲಿ ನಾನು i ಅಂತ ರೀಡ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ i ಅಂತ ಕೊಡ್ತಾ ಇದ್ದೀನಿ. ಅದೇನ್ ಮಾಡುತ್ತೆ ಇಂಡೆಕ್ಸ್ ವ್ಯಾಲ್ಯೂ ಸರ್ ಇಂಡೆಕ್ಸ್ ವ್ಯಾಲ್ಯೂನ ಅಥವಾ ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂನ ರೀಡ್ ಮಾಡ್ಕೋಬೇಕು ಅಂತಂದ್ರೆ ನಾನು i ಅಂತ ರೀಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ POS ಅಂತಿದೆ, ಪಾಸ್ ದಟ್ ಈಸ್ ಪೊಸಿಷನ್ ವ್ಯಾಲ್ಯೂ ಅಂತ ನಾವು ಹೇಳಬೇಕಾಗುತ್ತೆ. ಪೊಸಿಷನ್ ಅಂತಂದ್ರೆ ಎಲಿಮೆಂಟ್ ಅಂತ ಬರುತ್ತೆ. ಅಥವಾ ಇನ್ನೊಂದು n ಅಂತ ಯೂಸ್ ಮಾಡ್ತಾ ಇದೀವಿ. ಈ ಎಲ್ಲಿ ಅಂತ ಎದಕ್ಕೆ ಯೂಸ್ ಮಾಡ್ತೇವೆ ಯಾವ ಎಲಿಮೆಂಟ್ ನ ನೀವು ಸರ್ಚ್ ಮಾಡಬೇಕು ಅಂತ ಅದಕ್ಕೆ ನಾವು ಡಾಟಾನ ಸ್ಟೋರ್ ಮಾಡ್ಕೋಬೇಕು ತಾನೆ ಎಲಿಮೆಂಟ್ ನ, ಅದಕ್ಕೆ ನಾವು ಅಸೈನ್ ಮಾಡ್ತಾ ಇದೀವಿ ಎಲ್ಲಿ. p ಅಂತಂದ್ರೆ ಪೊಸಿಷನ್, ಯಾವ ಎಲಿಮೆಂಟ್ಗೆ ಆ ಎಲಿಮೆಂಟ್ ಯಾವ ಪೊಸಿಷನ್ ಸ್ಟೋರ್ ಆಗಿದೆ ಅದಕ್ಕೆ ನಾವು POS ಅಂತ ತಗೊಳ್ತೀವಿ. ಅಂದ್ರೆ POS is the position of the element, EL is the searching element, I is the index value, A50 is the array element. Clear screen? Enter the number of elements. ಅಂದ್ರೆ ಎಷ್ಟು ಎಲಿಮೆಂಟ್ಸ್ ನೀವು ಎಂಟರ್ ಮಾಡಬೇಕು ಅಂತ ಇದ್ರೆ ಅದನ್ನ ರೀಡ್ ಮಾಡ್ಕೊಳ್ರಿ. C I in 50 ಅಂತ ಇದೆ ಅನ್ಕೊಳ್ರಿ, C in 50. ಸೊ n is equal to ನಾನು 5 ಅಂತ ಇದು ಕೊಟ್ಟಿನಿ ಅಂತ ಅನ್ಕೊಳ್ರಿ. ಸೊ n is equal to 5 ಆಗುತ್ತೆ. ಎಂಟರ್ ದ ಎಲಿಮೆಂಟ್ಸ್ ಅಂತ ಬರುತ್ತೆ. ಎಂಟರ್ ದ ಎಲಿಮೆಂಟ್ಸ್ ಅಂತ ತಕ್ಷಣ ನೀವೇನ್ ಮಾಡ್ಬೇಕು ಇಲ್ಲಿ for I is equal to 0 to I is equal to 0 ಅಂತ ಕೊಡ್ತಾನೆ. ಇಲ್ಲಿ I is equal to ವ್ಯಾಲ್ಯೂ ಎಷ್ಟು ಬರುತ್ತೆ 0 ಅಂತ ಬರುತ್ತೆ. n is equal to ಎಷ್ಟು ಕೊಟ್ಟಿರ್ತೀರಿ 5 ಅಂತ ಕೊಟ್ಟಿರ್ತೀರಿ. ಸೊ I 0 to less than 5 ಅಂತಂದ್ರೆ ಕಂಡೀಷನ್ becomes I plus plus ಅಂತಂದ್ರೆ ಏನು ಇನ್ಕ್ರಿಮೆಂಟ್ ಅಂತ ಅರ್ಥ. a of I ಅಂತ ಅರ್ಥ ಬರುತ್ತೆ. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ರೀಡ್ ಮಾಡಬೇಕು ಅಂದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೇನೆ ನಿಮಗೆ ಇನ್ಪುಟ್ ಮತ್ತು ಔಟ್ಪುಟ್ ನ ಡಾಟಾ ರೀಡ್ ಮಾಡಬೇಕು ಅಂದ್ರೆ ಎರಡು ಇಂಪಾರ್ಟೆಂಟ್, ಒಂದು ಸಿ ಇನ್ ಒಂದು ಸಿ ಔಟ್. ಬಟ್ ಫಾರ್ಮುಲಾ ಫಾರ್ ಲೂಪ್ ಮಾತ್ರ ಸೇಮ್ ಆಗಿರುತ್ತೆ. ಫಾರ್ ಲೂಪ್ ಏನಂತ ಇರುತ್ತೆ ಇದು ಸೇಮ್, ಎಲ್ಲದಕ್ಕೂ ಸೇಮ್ ಇರ್ತವೆ. ಅದೇ ಇಲ್ಲಿದೆ ನೋಡಿ, ಇಲ್ಲಿ ಎಲ್ಲ ಸೇಮ್.
ಡಿಸ್ಪ್ಲೇಗೆ ಮತ್ತು ಇನ್ಪುಟ್ಗೆ ಮತ್ತು ಔಟ್ಪುಟ್ಗೆ ಎರಡು ಸೇಮ್ ಇರ್ತವೆ ಇಲ್ಲಿ. ಅದೇ ರೀತಿಯಲ್ಲಿ ಎಂಟರ್ ದ ಎಲಿಮೆಂಟ್ ಟೋಟಲ್ ನಂಬರ್ ಆಫ್ 5 ಎಲಿಮೆಂಟ್ಸ್ ಅಂದರೆ 10 20 30 40 50 ಅಂತ ಕೊಟ್ಟರೆ ಇಟ್ ವಿಲ್ ರೀಡ್ ದ ಎಲಿಮೆಂಟ್ಸ್, ಇಟ್ ವಿಲ್ ಸ್ಟೋರ್ ಇನ್ ಟು ದ ಅರೇ ಎಲಿಮೆಂಟ್. ಎಂಟರ್ ದ ಸರ್ಚ್ ಎಲಿಮೆಂಟ್ ಅಂತಂದ್ರೆ ಸಪೋಸ್ ನಾನು ಏನಾದರೂ ಎ ಆಫ್ ಐ ಇಸ್ ಈಕ್ವಲ್ ಟು ಏನಾದರೂ ನಾನು 10 20 30 40 50 ಅಂತ ಕೊಟ್ಟಿದ್ರೆ ನಾನು ಅಂತ ಅನ್ಕೊಳ್ರಿ. ಅವಾಗ ಏನಾಗುತ್ತೆ, ಎ ಆಫ್ ಐ ಇಸ್ ಈಕ್ವಲ್ ಟು ಎ ಆಫ್ 0 ಇಸ್ ಈಕ್ವಲ್ ಟು 10, ಎ ಆಫ್ 1 ಇಸ್ ಈಕ್ವಲ್ ಟು 20, ಎ ಆಫ್ 3 ಇಸ್ ಈಕ್ವಲ್ ಟು ಎ ಆಫ್ 0 is equal to 10, ಎ ಆಫ್ 1 is equal to 20, ಎ ಆಫ್ 2 is equal to 30, ಎ ಆಫ್ 3 is equal to 40, ಎ ಆಫ್ 4 is equal to 50 ಅಂತ ರೀಡ್ ಆಗುತ್ತೆ. ಅದಾದ ನಂತರ ಆ ಎಲಿಮೆಂಟ್ಸ್ ನಾವು ಅರೇಯಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದೀವಿ. ಸೊ ಟೋಟಲಿ ಫ್ರಮ್ ಎ ಆಫ್ 0 ಟು ಎ ಆಫ್ 4 ವರೆಗೆ ಅರೇ ಎಲಿಮೆಂಟ್ ಅಂತ ನಾವು ಹೇಳಬೇಕಾಗುತ್ತೆ, ಡಾಟಾ ಸ್ಟೋರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಎಂಟರ್ ದ ಸರ್ಚ್ ಎಲಿಮೆಂಟ್. ಯಾವ ಎಲಿಮೆಂಟ್ ನ ಸರ್ಚ್ ಮಾಡಬೇಕು ಅಂತ ಇದ್ರೆ ಸಪೋಸ್ 10 20 30 40 50 ಅಂತ ಕೊಟ್ಟಿರ್ತಾನೆ, ಅದ್ರಲ್ಲಿ ನಾನು ಏನಾದರೂ 30ನ ಸರ್ಚ್ ಮಾಡಬೇಕು ಅಂದರೆ 30 ಎಲಿಮೆಂಟ್ಸ್ ಅಂತ ನಾನು ಏನು ಮಾಡ್ತೀನಿ, 30 ಅಂತ ಕೊಟ್ಟರೆ ಅವಾಗ ಏನಾಗುತ್ತೆ, ELE is equal to 30 ಅಂತ ಅಸೈನ್ ಆಗುತ್ತೆ. ELE is equal to 30 ಅಂತ ಅಸೈನ್ ಆದ ತಕ್ಷಣ POS the position is equal to -1, it should not be exceed from minus value, ಅದಕ್ಕೆ ನಾನು -1 ಅಂತ ಕೊಡ್ತಾ ಇದ್ದೀನಿ. ಫಾರ್ I is equal to 0, I less than, ಸೇಮ್ ಸ್ಟೇಟ್ಮೆಂಟ್ ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಎಲಿಮೆಂಟ್ is equal to A of I. ಎಲಿಮೆಂಟ್ ಅಂದ್ರೆ ಯಾವ್ದು ಎಲಿಮೆಂಟ್ ಇದು ಸರ್ಚ್ ಮಾಡ್ಬೇಕಂಗೆ ಅಂದ್ರೆ ಇಲ್ಲಿ ಎಲಿಮೆಂಟ್ ಅಂದ್ರೆ 30 ಅಂತ ಬರ್ತಾರೆ. 30 ಅಂತ ಎಲಿಮೆಂಟ್ ಸರ್ಚ್ ಮಾಡ್ಬೇಕಂದ್ರೆ 30 is equal to A of I. I of I ಅಂತಂದ್ರೆ 0. A of 0 ಅಂತಂದ್ರೆ A of 0 ಜಾಗದಲ್ಲಿ ಏನಿದೆ, A of 0 ಜಾಗದಲ್ಲಿ 10 ಅಂತ ಇದೆ. ಅಂದ್ರೆ 10 is equal to 30 not. ಅಗೇನ್ ಲೂಪ್ ಅಂತ ರಿಪೀಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಲಿಮೆಂಟ್ 30 is equal to A of 1. A of 1 ಜಾಗದಲ್ಲಿ ಏನಿದೆ 20 ಅಂತ ಇರುತ್ತೆ, ಹೌದಾ? ಸೊ ಅವಾಗ 20 is equal to 30 false. ನೆಕ್ಸ್ಟ್ A of 0 ಆದ್ಮೇಲೆ ಎ ಆಫ್ 1 ಆದ್ಮೇಲೆ ಎ ಆಫ್ 3 ಅಂತ ಬರುತ್ತೆ, ಎ ಆಫ್ 2 ಅಂತ ಬರುತ್ತೆ. ಎ ಆಫ್ 2 ಅಂತಂದ್ರೆ 30 ಅಂತ ಎಲಿಮೆಂಟ್ ಇರುತ್ತೆ. 30 is equal to 30, ದ ಕಂಡೀಷನ್ ಬಿಕಮ್ಸ್ ಟ್ರೂ. ಅವಾಗ ಏನಂತ ಪಾಸ್ is equal to 1, ಬ್ರೇಕ್ ಸ್ಟೇಟ್ಮೆಂಟ್. ಇಮಿಡಿಯೇಟ್ ಆಗಿ ಪೊಸಿಷನ್ is equal to I ಅಂತಂದ್ರೆ ಇಂಡೆಕ್ಸ್ ವ್ಯಾಲ್ಯೂ, ಅಂದ್ರೆ ಇಂಡೆಕ್ಸ್ ವ್ಯಾಲ್ಯೂ ಅಂದ್ರೆ ಯಾವ್ದಿದೆ ಅಲ್ಲಿ, ಎ ಆಫ್ 2 ಅಂದ್ರೆ POS is equal to 2 ಅಂತ ರೀಡ್ ಆಗುತ್ತೆ. ಬ್ರೇಕ್ ಆಗಿ ಇಮಿಡಿಯೇಟ್ ಆಗಿ ಎಲ್ಲ ಎಲ್ಲಿ ಜಂಪ್ ಆಗುತ್ತೆ ಲೂಪು. ಇಫ್ ಪಾಸ್ ಅಂತಂದ್ರೆ I ವ್ಯಾಲ್ಯೂ ಎಷ್ಟಿದೆ 3 is greater than or equal to 0, then the element 33 is present at position POS ಅಂತಂದ್ರೆ I ಅಂತ ಕೊಟ್ಟಿದ್ರೆ that is position at 2 ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. ಅವಾಗ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ನಿಮ್ಮದು ಪ್ರೋಗ್ರಾಮ್ ಅಲ್ಲಿ ಇರ್ತಕ್ಕಂಥದ್ದು ಸ್ಟೇಟ್ಮೆಂಟು. ಸೊ ಈ ಪ್ರೋಗ್ರಾಮ್ ಇಲ್ಲಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಒಂದು ಪ್ರೋಗ್ರಾಮ್ ಇಲ್ಲಿ ನೋಡಿ, ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ 5 ಅಂತ ಕೊಡ್ತೀನಿ. ಸೊ ಅವಾಗ ಏನಾಗುತ್ತೆ, n is equal to 5 ಅಂತ ರೀಡ್ ಆಗುತ್ತೆ ಇಲ್ಲಿ. ಅವಾಗ ಏನಾಗುತ್ತೆ, ಎಂಟರ್ ದ ಎಲಿಮೆಂಟ್ಸ್ ಅಂದಾಗ ನಾನು ಏನು ಮಾಡ್ತೀನಿ, ಎಂಟರ್ ದ ಎಲಿಮೆಂಟ್ಸ್ ಅಂದಾಗ 10 20 50 40 30 ಅಂತ ಕೊಡ್ತೀನಿ. ಯಾವಾಗ ನಾವು ಎಲಿಮೆಂಟ್ಸ್ ಎ ಆಫ್ 5 ಅಸೈನ್ ಆಗುತ್ತೆ, ಇಲ್ಲಿ ಏನಾಗುತ್ತೆ ಎ ಆಫ್ 0, ಎ ಆಫ್ 1, ಎ ಆಫ್ 2, ಎ ಆಫ್ 3, ಎ ಆಫ್ 4 ಅಂತ ಅನ್ಕೊಳ್ರಿ. ಅವಾಗ ಎಲಿಮೆಂಟ್ ಇಸ್ ಇಕ್ವಲ್ ಟು ನಾನು ಏನು ಮಾಡ್ತೀನಿ 40 ಅಂತ ರೀಡ್ ಮಾಡ್ತೀನಿ, ಕೊಟ್ಟಿದ್ದೀನಿ ನೋಡಿ. ಎಂಟರ್ ದ ಸರ್ಚ್ ಎಲಿಮೆಂಟ್ ಅಂದ್ರೆ 40 ಅಂದ್ರೆ ELE is equal to 40 ಅಂತ ಅಸೈನ್ ಆಗುತ್ತೆ. ಅವಾಗ ಇಲ್ಲಿ 40 is equal to ಎ ಆಫ್ 5. ಎ ಆಫ್ 5 ಅಂದ್ರೆ ಇದು ಎ ಆಫ್ 0. ಎ ಆಫ್ 0 is equal to 40, condition becomes false. ಎ ಆಫ್ 1 is equal to 40, condition become false. A of 0 1 2, A of 2 is equal to 40, condition become false. A of 3 is equal to 40, then 40 is equal to 40, condition becomes true. The position is 3 ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. 0 1 2 0 1 2 3 ಅಂತ ಹೇಳುತ್ತೆ. ಸೊ ಪೊಸಿಷನ್ is 3. The 40 ELE ಅಂತಂದ್ರೆ 40 is present at the position of POS ಅಂತಿದೆ. I is equal to 3 ಅಂತ ಡಿಸ್ಪ್ಲೇ ಆಗುತ್ತೆ. ಅವಾಗ ಏನಾಗುತ್ತೆ, ಎಲಿಮೆಂಟು ಸಾರ್ಟ್ ಔಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇವತ್ತಿಗೆ ಇಷ್ಟಿರಲಿ. ಇದನ್ನು ನಾನು ನಿಮಗೆ ಪೇಪರ್ ಮುಖಾಂತರ ನಿಮ್ಗೆ ತೋರಿಸ್ಕೊಡ್ತೀನಿ ಅನುಕೂಲ ಆಯ್ತಂದ್ರೆ. ಬಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಓವರ್ ಯು. ಓಕೆ ದೆನ್ ಥ್ಯಾಂಕ್ ಯು. Okay then we will start the tracing of the program, that is a linear, that is a linear search ಅಂತ ನಾವು ಹೇಳಿದ್ವಿ, that is a linear search. ಸೊ ಈಗ ತಾನೇ ನಾವು ನೋಡಿದ್ವಿ. ಸೊ ಪ್ರೋಗ್ರಾಮ್ ಹೇಗೆ ಅಲ್ಗಾರಿದಮ್ಸ್ ಮತ್ತು ಪ್ರೋಗ್ರಾಮ್ಸ್ ಎಲ್ಲ ನೋಡಿದ್ವಿ. ಇಲ್ಲಿ ಒಂದು ಪ್ರೋಗ್ರಾಮ್ ಬರೆದಿದ್ದೀನಿ ನಾನು, ಅದೇ ಪ್ರೋಗ್ರಾಮಲ್ಲಿ ಆಲ್ರೆಡಿ ನಾವು ಅಲ್ಗಾರಿದಮ್ ನೋಡಿದ್ವಿ, ಅದೇ ಪ್ರೋಗ್ರಾಮ್ ಇಲ್ಲಿ ಬರ್ಕೊಂಡಿದ್ದೀನಿ ನೀಟಾಗಿ. ಸೊ ಈ ಪ್ರೋಗ್ರಾಮಲ್ಲಿ ನಾವು ಎ ಆಫ್ 50 ಐ ಮತ್ತು ಪಾಸ್ ಎಲಿಮೆಂಟ್ ಎನ್ ಅಂತ ತೊಗೊಳ್ಳಿ. ಸೊ ಎನ್ ಅಂತಂದರೆ ಟೋಟಲ್ ನಂಬರ್ ಆಫ್ ಎಷ್ಟು ಎಲಿಮೆಂಟ್ಸ್ ಎಂಟ್ರಿ ಮಾಡಬೇಕು ಅಂತ ಇದ್ದರೆ ಆ ಎಲಿಮೆಂಟ್ಸ್ ಎಲ್ಲ ಇಲ್ಲಿ ಬರೀಬೇಕಾಗುತ್ತೆ. ಅದೇ ರೀತಿಯಲ್ಲಿ ನೀವು ಪಾಸ್ ELE ಅಂತಂದರೆ ಸರ್ಚಿಂಗ್ ಆ್ಯನ್ ಎಲಿಮೆಂಟ್, ಯಾವ ಎಲಿಮೆಂಟ್ನ ನೀವು ಸರ್ಚ್ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ELE ಅಂತ ತೊಗೊಂಡಿದ್ದೀನಿ. POS ಅಂತಂದರೆ ಅರ್ಥ ಏನು, ಪೊಸಿಷನ್ ಆಫ್ ದ ಎಲಿಮೆಂಟ್ ಅಂದರೆ ಯಾವ ಎಲಿಮೆಂಟ್ ಯಾವ ಪೊಸಿಷನಿಗೆ ಇದೆ ಅನ್ನೋದಕ್ಕೆ ನಾವು POS ಅಂತ ತೊಗೊಳ್ತಾ ಇದ್ದೀನಿ.
ಐ ಅಂತಂದರೆ ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂ ಅಂತ ನಾನು ಹೇಳಿದ್ದೆ. ಇಲ್ಲಿ ಎ ಆಫ್ 50 ಅಂತ ಟೋಟಲ್ ನಂಬರ್ ಆಫ್ ಅರೇ ಸೈಜ್ ಎಷ್ಟಿದೆ 50 ಅಂತ ಕೊಡ್ತಾ ಇದ್ದೀವಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಸಾಲ್ವಿಂಗ್ ದಿಸ್ ಒನ್. ಸೊ ಈ ಪ್ರೋಗ್ರಾಮಲ್ಲಿ ಫಸ್ಟ್ ಸ್ಟೆಪ್ ಏನಿದೆ, ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಇದೆ. ಅಂದರೆ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ವಿ. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಇಲ್ಲಿ ಏನಂತ ರೀಡ್ ಮಾಡ್ತಾ ಇದ್ವಿ, ಎನ್ ಈಸ್ ಈಕ್ವಲ್ ಟು ನಾನು 5 ಅಂತ ಕೊಟ್ಟರೆ, ಸೊ ಎನ್ ಈಸ್ ವಿಲ್ ಬಿಕಮ್ ಆಸ್ ಇಟ್ ಈಸ್ 5. ಅರ್ಥ ಆಯ್ತಾ? ನೆಕ್ಸ್ಟ್ ಎಂಟರ್ ದ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ನ ನೀವು ಎಂಟ್ರಿ ಮಾಡಬೇಕು. ಅಂದರೆ ಟೋಟಲ್ ನಂಬರ್ ಆಫ್ ಎಂಟರ್ ದ ಎಲಿಮೆಂಟ್ಸ್ ಅಂತ ಅರ್ಥ ಏನಂತಂದರೆ, ಎಲಿಮೆಂಟ್ಸ್ನ ಟೋಟಲ್ ಎಷ್ಟು 5 ಕೊಟ್ಟಿದ್ರೆ 5 ಅಂತ ಕೊಡ್ತಾ ಇದ್ದೀರಿ. 5 ಅಂತಂದರೆ ಎಲಿಮೆಂಟ್ಸ್ನ 5 ಇನ್ಸರ್ಟ್ ಮಾಡಬೇಕು. ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ, 10, 20, 50, 40, 30, 10, 20, 50, 40, 30. ಸೊ ಇದು ಬಂದುಬಿಟ್ಟು ನಾನು ವ್ಯಾಲ್ಯೂಸ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಟೋಟಲ್ ಸೈಜ್ ಎಷ್ಟಿದೆ 5 ಅಂತ ಕೊಡ್ತಾ ಇದ್ದೀನಿ. ಅಂದರೆ 0, 1, 2, 3, 4 ಅಂದರೆ 0 to 4 ವರೆಗೆ ನಾನು ಇಲ್ಲಿ ವ್ಯಾಲ್ಯೂಸ್ನ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಟೋಟಲ್ ನಂಬರ್ ಆಫ್ ಸೈಜ್ ಆಫ್ ದಿ ಅರೇ ಎಲಿಮೆಂಟ್ 5 ಅಂತ ಕೊಡ್ತಾ ಇದ್ದೀನಿ. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ 5 ಎಲಿಮೆಂಟ್ಸ್ ಶುಡ್ ಬಿ ಎಂಟರ್ಡ್ ಇನ್ ದ ಅರೇ ಓವರ್ ಹಿಯರ್. So as from this program, so this process is over now. Next, for I is equal to 0, I less than n, I plus plus ಅಂತ ಕೊಡ್ತಾ ಇದ್ದೀನಿ, a of I. So what happened, whenever we are going to perform this is ನೀವು 10 ಅಂತ ಎಂಟ್ರಿ ಮಾಡ್ತೀರಿ, ಅವಾಗ ಏನಾಗುತ್ತೆ, ಈ ವ್ಯಾಲ್ಯೂ ಯಾವುದಕ್ಕೆ ಅಸೈನ್ ಆಗುತ್ತೆ, ಐ ವ್ಯಾಲ್ಯೂ ದಟ್ ಈಸ್ ಎ ಆಫ್ 5 ಅಂತ ಕೊಡ್ತಾ ಇದ್ರೆ ಐ ವ್ಯಾಲ್ಯೂ ಎಷ್ಟಿದೆ 0 ಅಂತ ಇದೆ. ಸೊ 0. ನೆಕ್ಸ್ಟ್ 20 ಅಂತ ಎಂಟ್ರಿ ಮಾಡಿದ್ರೆ ಅನ್ಕೊಳ್ರಿ, 20 ಅಂತ ಎಂಟ್ರಿ ಮಾಡಿದ್ರೆ ಅಗೇನ್ ಎ ಆಫ್, ಸೊ ಲೂಪ್ ವಿಲ್ ಬಿ ರಿಪೀಟೆಡ್ ಅಂಟಿಲ್ ಎಲ್ಲಿವರೆಗೆ n ಈಸ್ ಈಕ್ವಲ್ ಟು 5 ಆಗೋವರೆಗೂ ಲೂಪ್ ಏನಾಗ್ತಿದೆ, ರಿಪೀಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಎ ಆಫ್ 1 ಈಸ್ ಈಕ್ವಲ್ ಟು 20. ನೆಕ್ಸ್ಟ್ ಬಂದುಬಿಟ್ಟು 50 ಅಂತ ಕೊಡ್ತಾ ಇದ್ದೀರಿ, ಎ ಆಫ್ 2 ಅಂತ ಬರುತ್ತೆ. ನೆಕ್ಸ್ಟ್ 40 ಅಂತ ಕೊಡ್ತೀರಿ, ಅದು ಕೂಡ ಎ ಆಫ್ 3 ಅಂತ ಬರುತ್ತೆ. ನೆಕ್ಸ್ಟ್ ನೀವು 30 ಅಂತ ಕೊಟ್ಟರೆ ಅದು ಎ ಆಫ್ 4 ಅಂತ ಬರುತ್ತೆ. ಅಂದರೆ ಈ ಥರ ಎಲಿಮೆಂಟ್ ಅಲಾಟ್ಮೆಂಟ್ ಮಾಡ್ಕೊತ ಹೋಗ್ತಾ ಇರುತ್ತೆ. ಅದು ಅದಾದ ನಂತರ ಲಾಸ್ಟಿಗೆ ಕಂಡೀಷನ್ ಏನಾಗುತ್ತೆ, ಐ ಈಸ್ ಈಕ್ವಲ್ ಟು 5 ಅಂತ ಬರುತ್ತೆ. ಕಂಡೀಷನ್ ಬಿಕಮ್ಸ್ ಫಾಲ್ಸ್ ಓವರ್ ಇಯರ್. ಅವಾಗ ಇಮಿಡಿಯೇಟ್ ಆಗಿ ಎಲಿಮೆಂಟ್ಸ್ ಅರೇ ಎಲಿಮೆಂಟ್ ಈ ರೀತಿಯಾಗಿ ಸ್ಟೋರ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಎಲಿಮೆಂಟ್ ಏನಾಗುತ್ತೆ, ಈ ರೀತಿಯಾಗಿ ನಿಮಗೆ ಎಲಿಮೆಂಟ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. 10, 20, 50, 40, 30 ಅಂತೇಳಿ. ದೀಸ್ ಆರ್ ದ ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂಸ್. ಅಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ವ್ಯಾಲ್ಯೂ ಕಾಲ್ಡ್ ಆ್ಯಸ್ ಐ ಎಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ನಾವು 10, 20 ಅಂತ ನೀವೇನಾದರೂ 1 by 1 ವ್ಯಾಲ್ಯೂ ರೀಡ್ ಮಾಡಬೇಕು ಅಂದರೆ ಫಾರ್ ಲೂಪ್ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಎಲಿಮೆಂಟ್ ಏನಿದೆ ಇಲ್ಲಿ, ಸಿ ಔಟ್ ಎಂಟರ್ ದ ಸರ್ಚ್ ಎಲಿಮೆಂಟ್. ಯಾವ ಎಲಿಮೆಂಟ್ನ ಸರ್ಚ್ ಮಾಡಬೇಕು ಅಂತ ಎಲಿಮೆಂಟ್ ಇನ್ಸರ್ಟ್ ಮಾಡಿರಿ. ಆ ಎಲಿಮೆಂಟ್ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಸರ್ಚ್ ಮಾಡಬೇಕಾಗಿದ್ದು 10, 20, 50, 40, 30 ಅಂತ ಇತ್ತು ಅಂದ್ಕೊಡ್ರಿ. ನಾನು ಏನು ಮಾಡ್ತೀನಿ, ಎಲಿಮೆಂಟು 40 ಅನ್ನೋದನ್ನು ನಾನು ಸರ್ಚ್ ಮಾಡಬೇಕು ಅಂತ ಅಂದ್ಕೊಡ್ರಿ. 40 ನಾನು ಎಲಿಮೆಂಟ್ ಸರ್ಚ್ ಮಾಡಬೇಕು. ಸರ್ಚಿಂಗ್ ಎಲಿಮೆಂಟ್ ಈಸ್ ಸರ್ಚ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಎಷ್ಟಂತ ಕೊಡ್ತೀನಿ ನಾನು, 40. ದಟ್ ಈಸ್ ELE ಈಸ್ ಈಕ್ವಲ್ ಟು 40 ಅಂತ ಕೊಡ್ತೀನಿ. ಅಂದರೆ ELE ಎಲ್ಲೆಲ್ಲಿದೆ ಅದಕ್ಕೆ ನಾವು ಏನಂತ ಅರ್ಥ ಮಾಡ್ಕೋಬೇಕು, 40 ಅಂತ ಅರ್ಥ. ಸೊ ಇಲ್ಲಿ ಏನಂತ ಇದೆ, ELE ಸೀನ್ ELE 40 ಅಂತ ಎಂಟರ್ ಆದ ತಕ್ಷಣ ಯಾವುದಕ್ಕೆ ಅಸೈನ್ ಆಗುತ್ತೆ, ELEಗೆ ಅಂತ ಅಸೈನ್ ಆಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಬಂದುಬಿಟ್ಟು POS ಅಂತ ಕೊಡ್ತಾ ಇದ್ದೀನಿ, ಪಾಸ್ -1 ಅಂಥೇಳಿ. ನೆಕ್ಸ್ಟ್ ಬಂದುಬಿಟ್ಟು ಫಾರ್ I ಈಸ್ ಈಕ್ವಲ್ ಟು ಐ ಲೆಸ್ ದೆನ್ ಎನ್. ಸೊ ಎನ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 5 ಅಂತ ಇರುತ್ತೆ. ಐ ವ್ಯಾಲ್ಯೂ ಎಷ್ಟಿದೆ 0 ಲೆಸ್ ದೆನ್ 5 ಅಂಥೇಳಿ. ಅಗೇನ್ ಅಸೈನ್ ಆದ ತಕ್ಷಣ ಸರ್ಚಿಂಗ್ ಎಲಿಮೆಂಟ್ 40 ಅಂತ ಎಂಟ್ರಿ ಆದ ತಕ್ಷಣ ಫಾರ್ ಲೂಪ್ ಇಲ್ಲಿ ಕೊಡ್ತಾ ಇದ್ದೀನಿ. ಫಾರ್ ಲೂಪ್ ಏನು ಮಾಡುತ್ತೆ ಇಲ್ಲಿ, ಸೊ ಆ ಎಲಿಮೆಂಟ್ ಇಲ್ಲಿ ಎ ಆಫ್ ಐ ಅಂತಂದರೆ 0 ದಟ್ ಈಸ್ ಈಕ್ವಲ್ ಟು ಅಪ್ ಟು ಎಲ್ಲಿವರೆಗೆ ರಿಪೀಟ್ ಆಗ್ತಾ ಹೋಗ್ತಾ ಇರ್ತಿದ್ದು ಎ ಆಫ್ ಐ ಅಂತಂದರೆ ಇಲ್ಲಿ ಎಲಿಮೆಂಟ್ ಏನಂತ ಕೊಡ್ತೀರಿ, ಇಫ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಎ ಆಫ್ ಐ. ಸೊ ಎಲಿಮೆಂಟ್ ಅಂತಂದರೆ ಅರ್ಥ ಏನಿಲ್ಲಿ, ಇಫ್ 40 ಡಬಲ್ ಈಸ್ ಈಕ್ವಲ್ ಟು ಎ ಆಫ್ ಐ. ಎ ಆಫ್ ಐ ಅಂತಂದರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಫಸ್ಟ್ ಇಟ್ರೇಷನ್ ಅಂತ ನಾವು ಹೇಳಬೇಕಾಗುತ್ತೆ. ಫಸ್ಟ್ ಇಟ್ರೇಷನ್ ಏನಾಗುತ್ತೆ, ಎ ಆಫ್ ಐ ಇದ್ದಲ್ಲಿ ಎ ಆಫ್ 0 ಅಂತ ಬರುತ್ತೆ. ಎ ಆಫ್ 0 ಅಂತಂದರೆ ಸೊ ಯಾವ ಎಲಿಮೆಂಟ್ ಇದೆ, ಎ ಆಫ್ 0 ನಮಗಿಲ್ಲಿ ಎ ಆಫ್ 0 ಎಲಿಮೆಂಟ್ ಜಾಗದಲ್ಲಿ 10 ಅಂತಿದೆ. ಅಂದರೆ 10 ಈಸ್ ಡಸ್ ನಾಟ್ ಈಕ್ವಲ್ ಟು ಎ ಆಫ್ 0 ಏನಾಗುತ್ತೆ, 10 ಈಸ್ ಡಸ್ ನಾಟ್ ಈಕ್ವಲ್ ಟು 10 ಅಂತ ಬರುತ್ತೆ. ಸೊ ಕಂಡೀಷನ್ ಬಿಕಮ್ ಫಾಲ್ಸ್. ನೆಕ್ಸ್ಟ್ ಡಬಲ್ ಈಕ್ವಲ್ ಟು ಎ ಆಫ್ 1. ಅಗೇನ್ ಎ ಆಫ್ 1 ಜಾಗದಲ್ಲಿ ಏನಿದೆ 20 ಅಂತ ಇದೆ. ಅಗೇನ್ ಇಟ್ ವಿಲ್ ಬಿಕಮ್ ಆಸ್ ಎ ನಾಟ್ ಈಕ್ವಲ್. ನೆಕ್ಸ್ಟ್ ಅಗೇನ್ ಎ ಆಫ್ 20 ಆಯಿತು. ನೆಕ್ಸ್ಟ್ ಎ ಆಫ್ 2 ಎಷ್ಟಿದೆ 50 ಅಂತ ಇದೆ. ಸೊ 50 ಕೂಡ ಆಗೋದಿಲ್ಲ. ನೆಕ್ಸ್ಟ್ ಎ ಆಫ್ ಇದು ಲೂಪ್ ಹೆಂಗೆ ರಿಪೀಟ್ ಆಗ್ತಿದೆ ಅಂದರೆ ಇಲ್ಲಿ ಫಾರ್ ಲೂಪ್ ಅಂತ ಕೊಡ್ತಾ ಇದ್ರೆ ತಾನೆ, ಅದಕ್ಕೆ ಅದು ರಿಪೀಟ್ ಆಗ್ತಾ ಇದೆ. ಸೊ ಎ ಆಫ್ 3 ಈಸ್ ಈಕ್ವಲ್ ಟು ಎ ಆಫ್ 3 ಎಷ್ಟಿದೆ ಇಲ್ಲಿ 40 ಅಂತ ಕೊಟ್ಟಿದ್ದೀನಿ. ಸೊ ಆ 40 ಇಲ್ಲಿ ರಿಪೀಟೇಷನ್ ಆಗುತ್ತೆ. ಸೊ 40 ನಾವು ಇಫ್ ಎ ಆಫ್ 40 ಈಸ್ ಎ ಆಫ್ 40 ಈಸ್ ಈಕ್ವಲ್ ಟು ಎ ಆಫ್ 3.
ಎ ಆಫ್ 3 ಜಾಗದಲ್ಲಿ ಏನಿದೆ ಇಲ್ಲಿ 40 ಅಂತಿದೆ. ಸೊ ನಾವು ದ ಕಂಡೀಷನ್ ಬಿಕಮ್ ಆಸ್ ಎ ಟ್ರೂ. ಟ್ರೂ ಅಂದ ತಕ್ಷಣ ಏನು ಮಾಡಬೇಕು, ಪಾಸ್ ಈಸ್ ಈಕ್ವಲ್ ಟು ಎಷ್ಟಂತ ಅಸೈನ್, ಪಾಸ್ ಈಸ್ ಈಕ್ವಲ್ ಟು ಎಸ್ ಐ ಇದೆಯಾ, ಐ ಇದೆ ತಾನೆ. ಐ ಅಂತಂದ್ರೆ ಏನಿದು, ಐ ಈಸ್ ಈಕ್ವಲ್ ಟು 3 ಅಂತ ಅರ್ಥ. ಅವಾಗ ಏನಾಗುತ್ತೆ, ಬ್ರೇಕ್ ಆಗುತ್ತೆ, ಸ್ಟೇಟ್ಮೆಂಟ್ ಬ್ರೇಕ್ ಆಗಿಬಿಟ್ಟು ಎಲ್ಲಿ ಹೋಗುತ್ತೆ, ಡೈರೆಕ್ಟಾಗಿ ಇಟ್ ವಿಲ್ ಗೋ ಫಾರ್ ಎ ನೆಕ್ಸ್ಟ್ ಸ್ಟೇಟ್ಮೆಂಟ್, ದಟ್ ಈಸ್ ಪಾಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5 ಅಂತ ಇದೆ. ಸೊ ಪಾಸ್ ಎಷ್ಟಿದೆ ಇಲ್ಲಿ, 3 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ದ ಕಂಡೀಷನ್ ಬಿಕಮ್ಸ್ ಟ್ರೂ. ಹೌದಾ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಟ್ರೂ ಆಗುತ್ತೆ, ಟ್ರೂ ಆಗಿ ಒಳಗಡೆ ಇಂಟರ್ನಲ್ ಲೂಪ್ ಎಲ್ಲ ಎಕ್ಸಿಕ್ಯೂಷನ್ ಆಗಿಬಿಟ್ಟು ಇಲ್ಲಿ ಬ್ರೇಕ್ ಆಗಿ ನೆಕ್ಸ್ಟ್ ಇಫ್ 3 ಈಸ್ ಗ್ರೇಟರ್ ದನ್ ಈಕ್ವಲ್ ಟು ಟ್ರೂ ಆಯಿತು. ಸೊ ಟ್ರೂ ಆದರೆ ಏನಾಗುತ್ತೆ, ಈ ಎಲಿಮೆಂಟ್ ಅಂದರೆ ಅರ್ಥ ಎಷ್ಟಿದೆ ವ್ಯಾಲ್ಯೂ, ಎಲಿಮೆಂಟ್ ಅಂದರೆ 40 ಈಸ್ ಪ್ರೆಸೆಂಟ್ ಅಟ್ ದ ಪೊಸಿಷನ್ ಆಫ್ ಪಿ ವಾಯ್ಸ್ ಅಂತಂದರೆ, ಪಿ ವಾಯ್ಸ್ ಅಂದರೆ ಏನಿದೆ ಇಲ್ಲಿ 3 ಅಂದರೆ 40 ಈಸ್ ಪ್ರೆಸೆಂಟ್ ಅಟ್ ದ ಪೊಸಿಷನ್ ಆಫ್ 3 ಅಂತ ಹೇಳಿದೆ. ಅಂದರೆ ಕಂಡೀಷನ್ ಟ್ರೂ ಆಗಿದ್ದಕ್ಕೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಫಾಲ್ಸ್ ಆಯಿತು ಅಂದರೆ ಸಿ ಔಟ್ ಎಲಿಮೆಂಟ್ ಈಸ್ ನಾಟ್ ಪ್ರೆಸೆಂಟ್ ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿಯಾಗಿ ಎಲಿಮೆಂಟ್ ಯಾವಾಗಲೂ ನಿಮ್ಗೆ ಏನಾಗುತ್ತೆ, ಸಾರ್ಟೆಡ್ ಆಗುತ್ತೆ. ಪ್ರೋಗ್ರಾಮ್ ಈ ರೀತಿಯಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಇದನ್ನು ಮಾತ್ರ ಮರಿಬೇಡ್ರಿ, ಇಲ್ಲಾಗುತ್ತೆ ನೋಡ್ರಿ. ತೋಜಿನ ತಾನೆ, ಇದ್ರ ಪ್ರಕಾರನೇ ನೀವು ಫಾಲೋಅಪ್ ಆಗ್ರಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅದಕ್ಕೆ ಅಂದರೆ ಇದು ಇಂಪಾರ್ಟೆಂಟು, ಟ್ರೇಸಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾಳೆ ಎಕ್ಸಾಮ್ಸಲ್ಲಿ ಕೇಳ್ತಾನೆ ಬೈನರಿ ಸರ್ಚ್ ಅಥವಾ ಲೀನಿಯರ್ ಸರ್ಚ್ನ ಎಲಿಮೆಂಟ್ಸ್ ಈ ಥರ ಕೊಟ್ಬಿಡ್ತಾನೆ. ಅವ್ನು ಏನು ಮಾಡ್ತಾನೆ, 10, 20, 30, 40, 50, 60 ಅಂತ ಕೊಟ್ಬಿಟ್ಟು ಲೀನಿಯರ್ ಅರೇ ಯೂಸ್ ಮಾಡಿಕೊಂಡು ಇದನ್ನು ಟ್ರೇಸ್ ಮಾಡ್ತು ಅಂದರೆ ಒಂದು ಎಲಿಮೆಂಟ್ನ ಸರ್ಚ್ ಮಾಡಿ ತೋರಿಸ್ರಿ ಅಂತ ಅಂದ ತಕ್ಷಣ ಈ ಮೆಥಡ್ನ ನೀವು ಫಾಲೋ ಮಾಡ್ಕೊತ ಹೋಗಬೇಕಾಗುತ್ತೆ. ಹೇಗೆ ಟ್ರೇಸ್ ಮಾಡಬೇಕು ಹೇಗಿಲ್ಲ ಅನ್ನೋದನ್ನ ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಟ್ರೂ ಆದರೆ ಏನು ಮಾಡಬೇಕು, ಫಾಲ್ಸ್ ಆದರೆ ಏನು ಮಾಡಬೇಕು, ಹೇಗೆ ಔಟ್ಪುಟ್ ಏನು ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನೆಲ್ಲ ನಿಮಗೆ ಮೈಂಡಲ್ಲಿ ಗೊತ್ತಿರಬೇಕು. ಅರ್ಥ ಆಯ್ತಾ? ಓಕೆ, ನೋಡೋಣ ಇದು ನೆಕ್ಸ್ಟ್ ಕ್ಲಾಸಲ್ಲಿ ಬೈನರಿ ಸರ್ಚ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ ದೆನ್, ಥ್ಯಾಂಕ್ ಯು.